ಹುಬ್ಬಳ್ಳಿ ಧಾರವಾಡದಲ್ಲಿ ರಾತ್ರಿ ವೇಳೆ ಒಬ್ಬೊಬ್ಬರೇ ಓಡಾಡೋಕು ಮುನ್ನ ಎಚ್ಚರ. ದರೋಡೆಕೋರರು ಅಡ್ಡಗಟ್ಟಿ ಲೂಟಿ ಮಾಡ್ತಿದ್ದಾರೆ. ರೀಲ್ಸ್ ಮೂಲಕ ಆಜಾ ಬಾಸ್ ಎಂದೇ ಫೇಮಸ್ ಆದ ಸಾಹಿಲ್ ಮೇಲೆ ಹಲ್ಲೆ ಮಾಡಿ ಲೂಟಿ. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ದರೋಡೆಕೋರರ ಹಾವಳಿ. ಇಷ್ಟು ದಿನ ಸುಮ್ಮನಿದ್ದ ದರೋಡೆಕೋರರ ಹಾವಳಿ ಮತ್ತೆ ಚಿಗುರೊಡೆದಿದೆ. ರಾತ್ರಿ ಗಸ್ತು ಪೊಲೀಸ್ ಸಿಬ್ಬಂದಿ ಎಲ್ಲಿದ್ದೀರಿ? ರಾತ್ರಿ ಗಸ್ತು ಅಂದ್ರೆ ಗ್ರೂಪ್ಗೆ ಸೆಲ್ಫಿ ಹಾಕಿ ಹೋಗೋದಲ್ಲ. ಸಾರ್ವಜನಿಕರಿಗೆ ರಕ್ಷಣೆ ಮತ್ತು ದಂಧೆಕೋರರು ದರೋಡೆಕೋರರನ್ನ ಮಟ್ಟ ಹಾಕುವುದು ರಾತ್ರಿ ಗಸ್ತು ಎಂದು ಕರೆಯುತ್ತಾರೆ. ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಸಾಹಿಲ್ ಆಜಾ ಬಾಸ್ ಎಂದೇ ರೀಲ್ಸ್ನಲ್ಲಿ ತನ್ನದೇ ಚಾಪು ಮೂಡಿಸಿದ್ದಾನೆ. ರಾತ್ರಿ ವೇಳೆ ಬೈಕ್ ಮೇಲೆ ಹೊರಟಿದ್ದ ಸಾಹಿಲ್ನನ್ನ ಅಡ್ಡಗಟ್ಟಿದ ದರೋಡೆಕೋರರು ಆತನ ಬಳಿಯಿದ್ದ ಐಫೋನ್, ಸ್ಕೂಟರ್ ಹಾಗೂ ಬಟ್ಟೆಗಳಿದ್ದ ಬ್ಯಾಗ್ ಸಮೇತ ಪರಾರಿಯಾದ ಘಟನೆ ಕಸಬಾಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಕೆಲಸ ಮಾಡಿಕೊಂಡಿರುವ ಯಲ್ಲಾಪುರ ಓಣಿಯ ನಿವಾಸಿ ಸಾಹಿಲ್ ಬಂಡೆ ಎಂಬ ಯುವಕ ಕಳೆದ 4 ದಿನಗಳ ಹಿಂದೆ ರಾತ್ರಿ ಸುಮಾರಿಗೆ ಯಲ್ಲಾಪುರ ಓಣಿಯ ಮೂಲಕ ತನ್ನ ಡಿಯೋ ಬೈಕ್ ಮೇಲೆ ಎಸ್ಎಂ ಕೃಷ್ಣನಗರದ ಸ್ನೇಹಿತನ ಮನೆಗೆ ತೆರಳುತ್ತಿದ್ದ. ಈ ವೇಳೆಗೆ ಸ್ಮಶಾನ ಮಾರ್ಗ ಸಮೀಪ ಬರ್ತಿದ್ದಂತೆ ಬೈಕ್ ಮೇಲೆ ಬಂದ ಮುಸುಕುಧಾರಿ ಮೂವರು ಚಾಕು ತೋರಿಸಿ ಬೆದರಿಕೆಯೊಡ್ಡಿದ್ದಾರೆ. ಅಲ್ಲದೆ ಕಿರುಚಿದರೆ ಪ್ರಾಣ ತೆಗೆಯುವ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಬೆಚ್ಚಿದ ಸಾಹಿಲ್ನ ಬಳಿಯಿದ್ದ ಆಪಲ್ ಐಫೋನ್, ಒಂದು ಕಪ್ಪು ಬಣ್ಣದ ದ್ವಿಚಕ್ರ ವಾಹನ ಹಾಗೂ ಬಟ್ಟೆಯ ಬ್ಯಾಗ್ ಸೇರಿದಂತೆ ಅಂದಾಜು 2,35,000 ಕಿಮ್ಮತ್ತಿನ ವಸ್ತುಗಳನ್ನು ಕಸಿದು ಪರಾರಿಯಾಗಿದ್ದಾರೆ. ಇನ್ನು ನಡೆದ ಘಟನೆಯ ಬಗ್ಗೆ ಮನೆಯವರಿಗೆ ತಿಳಿಸಿದರೆ ಗಾಬರಿಗೊಳ್ಳಬಹುದೆನ್ನುವ ಕಾರಣಕ್ಕೆ 2 ದಿನಗಳವರೆಗೂ ಕಾದು ನೋಡಿದ ಸಾಹಿಲ್ ನಂತರ ಕಸಬಾಪೇಟೆ ಪೊಲೀಸರಿಗೆ ದೂರು ನೀಡಿದ್ದಾನೆ. ನಂತರ ತನ್ನದೇ ಪರ್ಸನಲ್ ಅಕೌಂಟ್ಗೆ ಲೈವ್ ವಿಡಿಯೋ ಮಾಡಿ ಎಲ್ಲವನ್ನ ತಿಳಿಸಿದ್ದಾನೆ. ನಂತರ ಪ್ರಕರಣ ದಾಖಲಿಸಿಕೊಂಡ ಕಸಬಾಪೇಟೆ ಪೊಲೀಸರು ಘಟನೆಯ ಕುರಿತು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಲ್ಲದೆ ದರೋಡೆ ಸಮಯಕ್ಕೆ ಸ್ಟ್ರೀಟ್ ಲೈಟ್ಗಳನ್ನು ಬಂದ್ ಮಾಡಿ ಈ ಕೃತ್ಯ ಎಸಗಿರುವ ಕುರಿತು ಅನುಮಾನ ವ್ಯಕ್ತವಾಗಿದ್ದು, ನಗರದಲ್ಲಿ ವ್ಯವಸ್ಥಿತ ದರೋಡೆಕೋರರ ತಂಡ ಆಕ್ಟಿವ್ ಆಗಿದೆಯಾ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡತೊಡಗಿದೆ. ಜೊತೆಗೆ ಸಾರ್ವಜನಿಕರಿಗೆ, ಮಹಿಳೆಯರಿಗೆ ದಕ್ಷ ಖಡಕ್ ಪೊಲೀಸ್ ಆಫೀಸರ್ ಎನ್ ಶಶಿಕುಮಾರ್ ಯಾವ ರೀತಿ ರಾತ್ರಿ ಬೀಟ್ ಸಿಬ್ಬಂದಿಗಳನ್ನ ಗಸ್ತು ವಾಹನಗಳನ್ನ ನಿದ್ದೆಗಣ್ಣಿನಂತೆ ಯಾವ ರೀತಿ ಬಡಿದೆಬ್ಬಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.